ಯಲ್ಲಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮಾತಂಗಿ ದೇವಸ್ಥಾನ, ನಾಗಾವಿ ಯಲ್ಲಮ್ಮ ದೇವಸ್ಥಾನದಲ್ಲಿನೂ ನಾವು ಮೊದಲಿನ ಕಾಲದಲ್ಲಿ ಜಲದುರ್ಗೆ ಅಂತ ಕರಿತಿದ್ರಂತ. ಅಂದ್ರೆ ನೀರಿನಿಂದ ಆವೃತ್ತವಾಗಿರ್ತಕ್ಕಂತಹ ಒಂದು ಗರ್ಭ ಕಾರಣ ಭಕ್ತರು ಅಷ್ಟು ಬರ್ತಿರ್ಲಿಲ್ಲ ಅಂತ. ಹಂಗಾಗಿ ದೇವಿ ಯಾಕೋ ಭಕ್ತರು ಬರಲ್ಲ ವೀರಭದ್ರನ ಪಡೆದ ಕರಿಬಹುದು, ಮಾಟ ಮಂತ್ರ ಆಗಿರ್ಬೋದು, ಹಲವಾರು ಪಾಪ ಪರಿಹಾರಗಳು ಏನಾದ್ರೂ ಇದ್ರೆ ಅವು ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾಡಿನ ಸಮಸ್ತ ಜನರಿಗೂ ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ ನೋಡ್ರಿ, ನಾವು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿರ್ತಕ್ಕಂತಹ ಒಂದು ಪ್ರಮುಖ ಐತಿಹಾಸಿಕ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿವಿ. ಈ ದೇವಸ್ಥಾನ ಅತಿ ಮಹತ್ವವುಳ್ಳ ದೇವಸ್ಥಾನ, ಶಕ್ತಿಪೀಠ ಅಂತಾನೆ ಹೇಳ್ಬೋದು ನೋಡ್ರಿ. ನಾಗಾವಿ ಯಲ್ಲಮ್ಮ ದೇವಸ್ಥಾನ ಅಂತ ರಾಷ್ಟ್ರಕೂಟರ ಅಧಿದೇವತೆ, ರಾಷ್ಟ್ರಕೂಟರ ಕುಲ ದೇವತೆ ಎಂದು ಕರೆಯಲ್ಪಡುವ ನಾಗಾವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದಿವಿ. ಈ ದೇವಸ್ಥಾನದಲ್ಲಿ ಅದ್ಭುತ ಇತಿಹಾಸ ಮತ್ತು ಹಲವಾರು ಮಹಿಮೆಗಳದವ. ಆ ದೇವಸ್ಥಾನದಾಗ ಏನೇನ್ ವಿಷಯಗಳದವ ಅಂತ ಒಳಗೋಗಿ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗೋಗೋಣ. ನೋಡಿ ಸ್ನೇಹಿತರೆ, ಈ ಒಂದು ಪ್ರಾಚೀನ ಮತ್ತು ಐತಿಹಾಸಿಕ ದೇವಸ್ಥಾನ ಲೊಕೇಟ್ ಆಗಿರೋದು ಚಿತ್ತಾಪುರದಲ್ಲಿ. ನಾಗಾವಿ ಯಲ್ಲಮ್ಮ ಇದು ರಾಷ್ಟ್ರಕೂಟರ ಕುಲದೇವತೆ, ಅಧಿದೇವತೆಯಾಗಿ ಪೂಜಿಸಲ್ಪಡ್ತಕ್ಕಂತ ಈ ಒಂದು ಮಹಾತಾಯಿಯ ದೇವಸ್ಥಾನ ಇರುವುದು ಚಿತ್ತಾಪುರ ಕೇಂದ್ರೀಯ ಬಸ್ ನಿಲ್ದಾಣದಿಂದ ಸುಮಾರು 3.5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಕ್ಷೇತ್ರ ನಮಗೆ ಸಿಗುತ್ತಾ. ಆಮೇಲೆ ಈ ಕ್ಷೇತ್ರ ಏನನ್ನು ಒಳಗೊಂಡಿದೆ ಅಂದರೆ ಗರ್ಭಗೃಹ, ನವರಂಗ, ಮಂಟಪ ಹಾಗೂ ಗರ್ಭಗೃಹದಿಂದ ಹೊರಗಡೆ ಬಂದರೆ 3 ದ್ವೀಪದ ಕಂಬಗಳು ಹಾಗೂ ದೇವಸ್ಥಾನದ ಹೊರಗಡೆ ಎಡಕ್ಕೊಂದು ಮತ್ತೆ ಬಲಕ್ಕೊಂದು 2 ಪುಷ್ಕರಣಿಗಳನ್ನು ಒಳಗೊಂಡದ. ಈ ದೇವಸ್ಥಾನ ಇನ್ನೂ ಹಲವಾರು ಐತಿಹಾಸಿಕ ಮತ್ತು ಕುತೂಹಲಕಾರಿ ವಿಷಯಗಳನ್ನು ಒಳಗೊಂಡದ. ಮೊದಲು ನಾವು ತಾಯಿಯ ದರ್ಶನ ತಗೊಂಡು ಆಮೇಲೆ ಆ ಎಲ್ಲಾ ವಿಷಯಗಳನ್ನ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಮೊದಲು ತಾಯಿಯ ದರ್ಶನ ತಗೊಂಡು ಬರೋಣ. ನೋಡಿ ಸ್ನೇಹಿತರೆ, ನಾವು ಗರ್ಭಗುಡಿಯಲ್ಲಿ ಹೋಗ್ತಾ ಇದ್ದೀವಿ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಅಮ್ಮನವರ ಮಂತ್ರದೊಂದಿಗೆ ಗರ್ಭಗೃಹ ನಮ್ಮನ್ನೆಲ್ಲರನ್ನು ಸ್ವಾಗತಿಸ್ತದೆ. ನೋಡ್ಬೋದು ನೀವು, ದೇವಿಯ ಅದ್ಭುತವಾದ ವಿಗ್ರಹ. ಎಷ್ಟೋ ವರ್ಷಗಳಿಂದ ಬರ್ಬೇಕು ಅನ್ಕೊಂಡಿದ್ದೆ, ಅಮ್ಮನೇ ನಮ್ಮಲ್ಲಿ ಇವತ್ತು ಕರೆಸ್ಕೊಂಡ ಅಂತ ಹೇಳ್ಬೋದು. ನೋಡ್ರಿ, ಎಷ್ಟು ಸುಂದರವಾಗಿ ಅಲಂಕಾರ ಮಾಡ್ಯಾರ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಲ್ಲ, ನಾವು ಆಡ್ಬೋದ್ರೆ ಮಂಗಲಂ ಜಗದಂಬಂ ನಿನ್ನ ನಯನ ತೆರೆದು ನೋಡು ಶ್ರೀ ಶಾರದಾಂಬಂ. ಮಂಗಲಂ ಜಗದಂಬಂ ನಿನ್ನ ನಯನ ತೆರೆದು ನೋಡು ಶ್ರೀ ಶಾರದಾಂಬಂ. ರುದ್ರದೇವರಿಗಾತೆ ವೀರಭದ್ರನ ಪಡೆದ ಕರಿಮುಖಧಾತ್ರೆ. ಗರ್ಭಗುಡಿಯಲ್ಲಿರ್ತಕ್ಕಂಥ ಅಮ್ಮನವರ ವಿಗ್ರಹ ನೋಡ್ಬೋದು ನೋಡ್ರಿ ನೀವು. ಆ ಕಡೆ ಈ ಕಡೆ 5 ಮೂರ್ತಿಗಳದಾವ ನೋಡ್ರಿ ಟೋಟಲ್. ಪರಶುರಾಮ ಆಗಿರ್ಬೋದು, ಮತ್ತೆ ಇನ್ನು ಆಂಜನೇಯ ದೇವಸ್ಥಾನ ಅದ ರೀ, ಜಮದಗ್ನಿ ದೇವಸ್ಥಾನ ಅದ ಏನ್ರಿ, ನಾಗಯ್ಯ, ವೆಂಕಟರಮಣ, ನಾಗಲಿಂಗೇಶ್ವರ, ವೆಂಕಟರಮಣ, ಆಂಜನೇಯ, ಪರಶುರಾಮ, ಇಷ್ಟು 5 ವಿಗ್ರಹಗಳದಾವ್ ನೋಡ್ರಿ ಗರ್ಭಗುಡಿಯಲ್ಲಿ. ಆ ತಾಯಿಯ ಎದುರುಗಡೆ ನೋಡ್ಬೋದ್ರಿ 2 ನೀರಿನ ಬುಗ್ಗೆಗಳು ಕಾಣಿಸ್ತಾವ್ ನೋಡ್ರಿ. ನಮಗ ಅವನ್ನ ಅಮೃತ ಕುಂಡ ಅಂತ ಕರೀತಾರ. ಈ 2 ನೀರಿನ ಬುಗ್ಗೆಗಳು ಅಮ್ಮನವರ ಗರ್ಭಗುಡಿಯ ಸುತ್ತರ್ದಾವ್ ನೋಡ್ರಿ. ಅದೇ ತರ ಮುಂದನ ಹೋಗ್ತಾವ ಈ ನೀರು ಎಂತ ಬರಗಾಲ ಬಂದ್ರೂ ಬತ್ತಲ್ಲ ಅಂತ ನೋಡ್ರಿ ವೀಕ್ಷಕರೇ. ಅದೇ ತರ ಇರ್ತಾವಂತ ನೀರು. ಹೊರಗಡೆ ನಾನ್ ತೋರ್ಸಿದ್ನಲ್ಲ ಅದೇ ನೀರು ಅಮ್ಮನವರ ಕಾಲಿನಿಂದ ಆ ಕಡೆ ಈ ಕಡೆ ಹೋಗ್ತಾವ, ಅಮೃತ ಕುಂಡ ಅಂತ ಕರೀತಾರ. ಎಂತ ಬರಗಾಲ ಬಂದ್ರೂ ಆ ನೀರು ಅಷ್ಟೇ ಇರ್ತಾವಂತ ನೋಡ್ರಿ. ಹಂಗಾಗಿ ಅದನ್ನ ಅಮೃತ ಕುಂಡ ಅಂತ ಕರೀತಾರ. ಹಲವಾರು ತೀರ್ಥ ಕುಂಡಗಳು ಈ ದೇವಸ್ಥಾನದಲ್ಲಿ ನಮಗ್ ನೋಡಕ್ ಸಿಗ್ತಾವ. ಅದೇ ರೀತಿಯಾಗಿ ತಾಯಿ ಮುಂದಿರ್ತಕ್ಕಂತಹ ಪಾದುಕಗಳಿಗೆ ಇಲ್ಲಿ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಲಾಗ್ತದ. ಶಕ್ತಿ ದೇವತೆ ಅಂತಾನೆ ಕರ್ಸ್ಕೊಂಡ ಅಂತ ತಾಯಿ. ಮೊದ್ಲೆಲ್ಲ ಇಲ್ಲಿ ಗಿಡ ಕಂಟಿಗಳು ಬೆಳೆದಂತಹ ಕಾರಣ ಭಕ್ತರು ಅಷ್ಟು ಬರ್ತಿರ್ಲಿಲ್ಲ ಅಂತ. ಹಂಗಾಗಿ ದೇವಿ ಯಾಕೋ ಭಕ್ತರು ಬರಲಾಗಿರಲ್ಲ ಅಂತ ಹಿಂಗ ಒಂಥರ ಹಿಂಗ ತಿರುಗಿ ನೋಡ್ಯಾಳಂತ. ಹಂಗಾಗಿ ಅಮ್ಮನವರ ಮುಖ ಒಂದ್ ಸ್ವಲ್ಪ ತ್ರಾಸ ಅನ್ಸುತ್ತ.
ನಾ ಇಲ್ಲಿ ಕೇಳಿದೆ ಯಾಕ ಹಿಂಗ ಕ್ರಾಸ್ ಅದ ರೀ ದೇವರ ವಿಗ್ರಹ ಅಂತ ಹೇಳಿಗೆಸಿಂದ ಭಕ್ತರನ್ನು ಆತರ ನೋಡ್ಯಾಳಂತ ದೇವಿ ತಿರುಗಿ, ಹಂಗಾಗಿ ಅಮ್ಮನವರ ಮುಖ ಆತರ ಅದ ನೋಡ್ರಿ. ಎಷ್ಟು ಕಳೆ ಕಾಣಿಸ್ತದ ನೋಡ್ರಿ. ನೋಡಿದ್ರೆ ಇನ್ನೂ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತ. ಒಂದು ವಿಶೇಷವಾದ ಶಕ್ತಿಪೀಠ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೀವು ಖಂಡಿತವಾಗಿ ಒಂದ್ಸಲ ಬನ್ನಿ, ಆ ತಾಯಿಯ ಕೃಪೆಗೆ ನೀವು ಸಹ ಪಾತ್ರರಾಗಿ ಅಂತ ಹೇಳ್ತೀನಿ ನೋಡ್ರಿ. ಸುಮಾರು ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ ನೋಡ್ರಿ. ಅಷ್ಟೇ ಐತಿಹಾಸಿಕ ಹಿನ್ನೆಲೆಯನ್ನು ಸಹ ಒಳಗೊಂಡದ. ಇಲ್ಲಿ ಪರಶುರಾಮನ ಒಂದು ವಿಗ್ರಹ ಆಗಿರ್ಬೋದು, ಜಮದಗ್ನಿಯ ದೇವಸ್ಥಾನ ಆಗಿರ್ಬೋದು, ಆಮೇಲೆ ಮಾತಂಗಿಯ ಗುಡಿ ಆಗಿರ್ಬೋದು, ಇನ್ನು ಹಲವಾರು ದೇವರುಗಳನ್ನ ನಾವು ಈ ಒಂದು ದೇವಸ್ಥಾನದಲ್ಲಿ ಕಾಣ್ತೀವಿ. ನಮಗಂತೂ ತುಂಬಾ ಖುಷಿ ಆಯ್ತು. ನೀವು ಒಂದ್ಸಲ ಬರ್ರಿ, ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಮ್ಮನವರ ಗರ್ಭಗುಡಿಯನ್ನು ನಾವು ತೋರಿಸಿದ್ವಲ್ಲ, ಗರ್ಭಗುಡಿ ಒಳಗೆ ಇರ್ತಕ್ಕಂತ 2 ನೀರಿನ ಬುಗ್ಗೆಗಳನ್ನ ತೋರಿಸಿದೆ ನೋಡ್ರಿ. ಅದನ್ನ ತೀರ್ಥಕುಂಡ ಅಂತ ಕರೀತಾರ. ಇಲ್ಲಿ ನೋಡ್ಬೋದು ಅಮ್ಮನವರ ಗರ್ಭಗುಡಿಯ ಸುತ್ತ ಬಾವಿ ಅದ ನೋಡ್ರಿ. ಸುತ್ತಲೂ ನೀರು, ನಡಬರ್ಕ ದೇವಿ ಅದಾಳ ಇಲ್ಲಿ. ಹಂಗಾಗಿ ಜಲದುರ್ಗಿ ಅಂತಾನೂ ಕರಿತಿದ್ರು ಹಿಂದಿನ ಕಾಲದಲ್ಲಿ ಈ ಒಂದು ದೇವಿಗೆ. ಇನ್ನು ಮುಂದೆ 2 ಪುಷ್ಕರಣಿಗಳದವ್ರಿ ದೊಡ್ಡವು, ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಈ ಒಂದು ದೇವಸ್ಥಾನದಲ್ಲಿ ನೋಡಿ ವೀಕ್ಷಕರೇ, ಇದು ರಾಷ್ಟ್ರಕೂಟರ ದೇವಸ್ಥಾನ ಅಂತ, ರಾಷ್ಟ್ರಕೂಟರ ಕಾಲದ ದೇವಸ್ಥಾನ ಅಂತ ಏನ್ ಹೇಳಿದ್ನಲ್ರಿ. ಮೊದ್ಲ ಆ ಕಡೆ ನೋಡಿದಾಗ ನಮ್ಗ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇರ್ತಕ್ಕಂತಹ ಒಂದು ಕಂಬಗಳನ್ನ ನೋಡಿದ್ವಿ. ಆದ್ರೆ ಕಾಲಾನಂತರ ಹಲವಾರು ರಾಜರುಗಳು, ಬೇರೆ ಬೇರೆ ರಾಜರುಗಳು ಮಾರ್ಪಾಡಾಗಿರುವುದರಿಂದ ಈ ಒಂದು ಪ್ರದೇಶದಲ್ಲಿ ಇದು ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕರ್ಸ್ಕೊಂತಿತ್ತು. ಹಂಗಾಗಿ ನಾವು ನೋಡ್ಬೋದು ಗುಡಿ ಒಳಗ ಕಮಾನುಗಳೇ ಅದಾವ್ ನೋಡ್ರಿ. ಮುಂಬರ್ತಕ್ಕಂತಹ ಒಂದು ನಿಜಾಮರ ಆಳ್ವಿಕೆ ಆಗಿರ್ಬೋದು, ಒಂದು ಮಹಮ್ಮದರ ಆಳ್ವಿಕೆಯ ಕಾಲದಲ್ಲಿ ಮುಂದೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದಾಗ ಈ ತರ ಕಮಾನ ಆಕೃತಿಯೊಳಗನು ಅದ. ರಾಷ್ಟ್ರಕೂಟರು, ಚಾಲುಕ್ಯರು, ಯಾರ್ಯಾರು ಇಲ್ಲಿ ಆಳ್ವಿಕೆ ಮಾಡ್ಯಾರ ಎಲ್ಲರೂ ತಮ್ಮ ತಮ್ಮ ವಾಸ್ತು ಶಿಲ್ಪವನ್ನು ಈ ಒಂದು ದೇವಸ್ಥಾನಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ನೋಡ್ರಿ. ಮುಂದೆ ಇನ್ನೂ ಹಲವಾರು ಸಂಗತಿಗಳದಾವ. ಅಲ್ಲಿ ಮುಂದೆ ಗರ್ಭಗುಡಿಯ ಮುಂದೆ ನೋಡಿದಾಗ ನಾವು 3 ದ್ವೀಪ ಸ್ತಂಭಗಳನ್ನು ನೋಡ್ತೀವಿ. ಅದನ್ನು ಸಹ ತೋರಿಸ್ತೀನಿ. ಆಮೇಲೆ ಈ ಒಂದು ದೇವಸ್ಥಾನದಲ್ಲಿ ಇಲ್ಲಿ ನಾಗಾವಿ ಯಲ್ಲಮ್ಮ ಏನಾಳಲ್ರಿ, ಸಾಕ್ಷಾತ್ ರೇಣುಕಾ ಯಲ್ಲಮ್ಮನು ಸ್ವರೂಪವಾಗಿ ಈ ಒಂದು ಪ್ರದೇಶದಲ್ಲಿ ನೆಲೆ ನಿಂತಿರ್ತಾಳ. ಅದೇ ತರ ಈ ದೇವಸ್ಥಾನದಲ್ಲಿಯೂ ಸಹ ಯಲ್ಲಮ್ಮ ದೇವಿಯ ಮಗನಾದಂತಹ ಪರಶುರಾಮನ ಗುಡಿ, ಆಮೇಲೆ ಜಮದಗ್ನಿ ಮಹರ್ಷಿಯ ಗುಡಿ, ಅದೇ ತರ ರೇಣುಕಾ ಯಲ್ಲಮ್ಮಗೆ ಸೌದತ್ತಿ ಒಳಗೆ ಯಾವ ತರ ಉಡಿ ತುಂಬ್ತಾರಲ್ರಿ, ಮಾತಂಗಿ ಗುಡಿ, ಆಮೇಲೆ ಮಾತಂಗಿ ಮಕ್ಕಳು ಇಲ್ಲಿ ಉಡಿ ತುಂಬ್ತಾರ. ಅದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡಿ ಸ್ನೇಹಿತರೆ, ಮಾತಂಗಿ ದೇವಸ್ಥಾನ ನೋಡ್ರಿ. ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂತ ಮಾತಂಗಿ ದೇವಸ್ಥಾನ ನಾಗಾವಿ ಯಲ್ಲಮ್ಮ ದೇವಸ್ಥಾನದಲ್ಲಿನೂ ನಾವು ಕಾಣಬಹುದು. ಇಲ್ಲಿ ಅಮಾವಾಸ್ಯೆಗಾಗಿರ್ಬೋದು, ವಿಶೇಷ ದಿನಗಳಲ್ಲಿ ಮಾತಂಗಿಯವರು ಉಡಿ ತುಂಬಿಸ್ತಾರ. ಇದು ನೋಡ್ಬೋದು ನೀವು. ಇದಕ್ಕೇನಂತ ಕರೀತಾರ? ಪರಡಿಗೆ ಅಂತ ಕರೀತಾರ ನೋಡ್ರಿ. ಈ ತರ ರೇಣುಕಾ ಯಲ್ಲಮ್ಮಗ ಒಂದು ತರಕಾರಿ ಆಗಿರ್ಬೋದು, ಎಲ್ಲಾ ಧಾನ್ಯಗಳನ್ನ ಇಟ್ಟು ಉಡಿ ತುಂಬ್ತಾರಲ್ರಿ, ಅದೇ ತರ ಇಲ್ಲಿನೂ ಸಹ ಮಾತಂಗಿ ಗುಡಿಯಲ್ಲಿ ಉಡಿ ತುಂಬ್ತಾರ ನೋಡ್ರಿ. ನೋಡ್ಬೋದು. ಅದೇ ತರ ಪರಶುರಾಮ ನೋಡ್ರಿ, ರೇಣುಕಾ ದೇವಿಯ ಮಗನಾಗಿರ್ತಕ್ಕಂತ ಪರಶುರಾಮ ನೋಡ್ರಿ. ಅಲ್ಲಿ ಗರ್ಭಗುಡಿ ಒಳಗೂನು ಅದ ವಿಗ್ರಹ, ಇಲ್ಲಿನೂ ಅದ್ ನೋಡ್ರಿ, ನೋಡ್ಬೋದು. ಇದ್ರ ಅಪೋಸಿಟ್ ಇಲ್ಲಿ ಕಾಣಿಸ್ತದ್ದು ದ್ವೀಪಸ್ತಂಭಗಳ ನೋಡ್ರಿ. 3 ದ್ವೀಪಸ್ತಂಭಗಳದಾವ ನೋಡ್ರಿ ಇಲ್ಲಿ. ಅದರಿಂದ ಅನ್ನದಾಸೋಹ ಒಂದು ಹಾಲುನು ಅದ. ನಾಗಾವಿ ಯಲ್ಲಮ್ಮ ದೇವಿಯನ್ನು ನಾವು ನಾಗಗಳ ಅಧಿದೇವತೆ ಅಂತ ಕರಿತೀವಿ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು, ಒಂದು ನಾಗ ಪ್ರತಿಮೆ ಎಷ್ಟು ಸುಂದರವಾಗಿ ಬೆಳೆಯ ಒಂದು ಪ್ರತಿಮೆ ಅದ ನೋಡ್ರಿ. 7 ಎಡೆಯ ಸರ್ಪ ಇಲ್ಲಿ ಇರುತ್ತಾ ಅಂತ ಹೇಳ್ತಾರ. ಸುಮಾರು 1000 ವರ್ಷ ಇತಿಹಾಸ ಇರ್ತಕ್ಕಂತಹ ಒಂದು ಈ ದೇವಸ್ಥಾನ ನೋಡಿ ವೀಕ್ಷಕರೇ. 1000 ವರ್ಷದ ಹಿಂದೆ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ರಾಷ್ಟ್ರಕೂಟರ ಕುಲದೇವತೆ ಅಂತ ಏನ್ ಹೇಳಿದ್ನಲ್ರಿ, ನಾಗವೇಲಾಂಬ ದೇವಿ ಅಂತ ಆರಾಧಿಸ್ತಿದ್ರು ನೋಡ್ರಿ ಅವ್ರು ಆಗಿನ ಕಾಲದಲ್ಲಿ. ಈ ಒಂದು ದೇವಸ್ಥಾನ ವಿಷ್ಣುವರ್ಧನ ಸಂಜೀವಿನಿ ಕಟ್ಟೆ ಅಂತ ನೋಡ್ರಿ ಈ ಕಟ್ಟೆಯ ಹೆಸರು. ಸುಮಾರು 391 ಜಾತಿಯ ಸರ್ಪಗಳಿಗೆ 101 ಜರಿ, 5 ತರಹದ ಹಲ್ಲಿಗಳು, 3 ತರಹದ ಆವರಾಣಿ ಮುಂತಾದವುಗಳು ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂತಹ ಇದು ಒಂದು ಏನ್ ತೋರಿಸಿನಲ್ರಿ ಈ ಕಡೆ 7 ಅಡಿ ಸರ್ಪ ಅಂತೇಳಿ. ಈ ಒಂದು ಕಟ್ಟೆಯನ್ನು ನಾವು ಸ್ಪರ್ಶ ಮಾಡಿ ದರ್ಶನ ಮಾಡ್ಕೊಂಡು ಸುತ್ತು ಹಾಕಿದ್ರೆ ನಮ್ಮಲ್ಲಿರ್ತಕ್ಕಂಥ ಹಲವಾರು ರೋಗ ರುಜಿನಗಳಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು, ಹಲವಾರು ಪಾಪ ಪರಿಹಾರಗಳು ಏನಾದ್ರೂ ಇದ್ರೆ ಅವು ಎಲ್ಲಾನು ಪರಿಹಾರ ಆಗುತ್ತಾ ಅಂತ ಹೇಳಿ ಇಸಿಂದ ಬರ್ದಾರ ನೋಡ್ರಿ. ನಾನ್ ಹೇಳೋದಲ್ಲ, ಇಲ್ಲಿ ಇತಿಹಾಸಕಾರರು ಇಲ್ಲಿ ಬರ್ದಾರೆ ಆಲ್ರೆಡಿ ಕಟ್ಟೆಗೆ. ನೋಡ್ಬೋದು ನೀವು. ಯಾರಾದರೂ ವಿಷ ಹಾಕಿದರೆ ಅಥವಾ ತಾವಾಗಿ ತೆಗೆದುಕೊಂಡಿದ್ದಾರೆ, ಹೆಣ್ಣು ಮಕ್ಕಳು ಹೆರಿಗೆಗೆ ತಡವಾದರೆ, ಹಲವಾರು ಮುಂತಾದ ಸಮಸ್ಯೆಗಳು ಇಲ್ಲಿಗೆ ಬಂದು ಈ ಕಟ್ಟೆಯ ದರ್ಶನ ತಗೋದ್ರಲಿಂದ, ಸ್ಪರ್ಶ ದರ್ಶನದಿಂದ ಎಲ್ಲಾನು ವಿಮುಕ್ತಿ ಆಗ್ತಾವ ನೋಡ್ರಿ. ನೀವು ಬಂದಾಗ ಇದನ್ನು ಸಹ ಒಂದ್ಸಲ ಪ್ರದಕ್ಷಿಣೆ ಹಾಕಿ ದರ್ಶನ ತಗೋರಿ ವೀಕ್ಷಕರೇ. ಟೋಟಲ್ ಇಲ್ಲಿ ತಗೋರಿ.
ದೇವಸ್ಥಾನದ ಹೊರಗಡೆ ಬಂದಾಗ ನಮ್ಗ ಎಡಕ್ಕೊಂದು ಬಲಕ್ಕೊಂದು 2 ಪುಷ್ಕರಣಿಗಳು ಕಾಣಿಸ್ತಾವ್ ನೋಡ್ರಿ. ಇವು 2 ಅಷ್ಟೇ ಅಲ್ಲ, ನಾವು ದೇವರ ಗರ್ಭಗುಡಿ ಒಳಗನು ನೋಡಿದ್ವಿ ಫ್ರೆಂಡ್ಸ್. 108 ತೀರ್ಥಗಳು ಈ ಒಂದು ದೇವಸ್ಥಾನದಲ್ಲಿ ಅಡಿಗೆವಂತ ನೋಡ್ರಿ. ಅಂದ್ರೆ ಒಂದು ದೇವಿಯ ಸುತ್ತೋರ್ದೇ ಇಲ್ಲಿ ತೀರ್ಥಗಳು ಕಾಣಿಸ್ತಾವ ನಮಗ. ಹಂಗಾಗಿ ಈ ದೇವತೆಗೆ ಮೊದಲಿನ ಕಾಲದಲ್ಲಿ ಜಲದುರ್ಗೆ ಅಂತ ಕರಿತಿದ್ರಂತ. ಅಂದ್ರೆ ನೀರಿನಿಂದ ಆವೃತ್ತವಾಗಿರ್ತಕ್ಕಂತಹ ಒಂದು ಗರ್ಭಗುಡಿ ಜಲದುರ್ಗೆ ಅಂತ ಕರಿತಿದ್ರಂತ. ಅತಿ ಪುರಾತನ ದೇವಿ ನೋಡ್ರಿ. ಆ ಕಡೆ ಒಂದು ಪುಷ್ಕರಣಿ ಅದ, ನೋಡ್ಬೋದು ನೀವು. ತುಂಬಾ ಚೆನ್ನಾಗದ ನೋಡ್ರಿ ದೇವಸ್ಥಾನ. ನೋಡಿದ್ರಲ್ಲ ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗದ ಅಂತ ಅನ್ಕೊಂತೀನಿ. ಈ ಒಂದು ಐತಿಹಾಸಿಕ ಮತ್ತು ಪುರಾತನ ದೇವಸ್ಥಾನ ತುಂಬಾ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಉಳ್ಳಂತಹ ದೇವತೆ ಅಂತಾನೆ ಹೇಳ್ಬೋದು. ಒಂದು ಈ ಭಾಗದಲ್ಲಿ, ಒಂದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇಂತಹ ಹಲವಾರು ಶಕ್ತಿ ಪೀಠಗಳನ್ನು ಇನ್ನೂ ಹಲವಾರು ನಾನು ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ. ನೀವು ಒಂದ್ಸಲ ಬಂದ್ರೆ ವಿಸಿಟ್ ಮಾಡ್ರಿ. ದಸರಾ ಉತ್ಸವವನ್ನು ಇಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ದಸರಾ ಮಹೋತ್ಸವ ಅದೇ ತರ ಒಂದು ಶುದ್ಧ ಸೀಗೆ ಹುಣ್ಣಿಮೆ ಎಂದು ಅಮ್ಮನವರ ಜಾತ್ರಾ ಮಹೋತ್ಸವ ಆಗ್ತದ. ಆ ಒಂದು ಜಾತ್ರೆಯಲ್ಲಿ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಪಕ್ಕದಲ್ಲಿರ್ತಕ್ಕಂತಹ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಇನ್ನೂ ಹಲವಾರು ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಈ ತಾಯಿಯ ದರ್ಶನಕ್ಕೆ ಬಂದು ಪಾತ್ರರಾಗ್ತಾರ ಅಂತಾನೆ ಹೇಳ್ಬೋದು. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ, ತಾಯಿ ಆಶೀರ್ವಾದ ಪಡ್ಕೊಳ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡಕತ್ತಿರಲ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.